ನಿಮಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ ಈ ಬಾರಿ? ನಮಗೆ ಕಾಂಗ್ರೆಸ್ ಬಂದ್ರೆ ಚಲೋ ಮೇಡಮ್. ಯಾಕೆ? ನಮಗೆಲ್ಲ ಕಾಂಗ್ರೆಸ್ ಬಂದ್ರೆ ಅನುಕೂಲ ಆಗ್ತೈತಿ. ಎಲ್ಲ ಅನುಕೂಲನೂ ಮಾಡಿದ್ದಾರೆ. 2,000 ರೂಪಾಯಿ ಹಾಕ್ತಾ ಇದ್ದಾರೆ, ರೇಷನ್ ದುಡ್ಡು ಕೊಡ್ತಾ ಇದ್ದಾರೆ, ಎಲ್ಲ ಅಡ್ಡಿ ಇಲ್ಲ. ಓಕೆ ಸರ್, ಹಾಗಿದ್ರೆ ಆ ಸಲ ಗೆದ್ದಂತ ಸಂಸದ ಅನಂತಕುಮಾರ್ ಹೆಗಡೆ ಅವರು ಏನು ಕೆಲಸ ಮಾಡಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ? ಎಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾರು ಏನು ಮಾಡಲೇ ಇಲ್ಲ, ಅವರು ಏನೂ ಮಾಡಿಲ್ಲ. ಯಾರೇನು ಮಾಡಿಲ್ಲ. ನಮ್ಮ ಕೌನ್ಸಿಲರ್ ಅಂತೇಳಿ ನಮ್ಮ ಸಂಜು ಅದಾನ, ನಾವೆಲ್ಲ ಮಾಡಿಕೊಡ್ತಾ ಇದ್ದಾನೆ. ಸಂಜು ಏನು ಹೇಳಿದ್ರು ಮಾಡಿಕೊಡ್ತಾನೆ. ಒಂದು ರೇಷನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಮನೆ ಮಠ ಮಾಡಿಸ್ಕೊಂಬಂದು ಕೊಡ್ತಾರೆ ಅವರು. ಸರ್, ಈಗ ಮುಂದೆ ಬರ್ತಕ್ಕಂಥ MP ಇಂದ ಏನು ಕೆಲಸ ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಾ ಈ ಸಲ? ನಮಗೆ ಇಲ್ಲಿ ರೋಡ್ ಒಂದು ಹಾಳಾಗ ಮೇಡಮ್. ಇಲ್ಲಿ ಬರ್ಚಿ ರೋಡ್, ನಾನಕೇಶ್ವರಿ ರೋಡ್ ಅದೊಂದು ರೆಡಿ ಮಾಡಿಕೊಟ್ರೆ ಸಾಕು ನಮಗೆ. ಮತ್ತೇನು ಮಾಡೋದು ಬೇಡ ಅವರು. ಅದು ಭಾಳ ಹಾಳಾಗೈತೆ. ನಮ್ಮ ಕೆಲ್ಸಕ್ಕೆ ಹೋಗಕ್ಕೆ ಬರೋಕೆ ಭಾಳ ತೊಂದರೆ ಆಗೈತೆ. ಅದು ರೋಡ್ಗಳಂತೂ ಹೋಗೋಕ್ಕೂ ಬರೋಕ್ಕಂತೂ ಆಗೋದೇ ಇಲ್ಲ, ಹಂಗಾಗೈತಿ. ಅರ್ಧ ತಾಸು ಹೋಗೋದು 2 ತಾಸು ಹಿಡಿತೈತಿ ನಮ್ಗೆ ಹೋಗಿ ಬರೋಕೆ, ಕೆಲ್ಸಗಳಿಗೆ ಹೋಗಿ ಬರೋಕೆ. ಹಿಂಗೆಲ್ಲ ತೊಂದರೆ. ಅದಷ್ಟು ನಮ್ಗೆ ಆದರೆ ಸಾಕು.